ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಮೇ 15 ರಾಜ್ಯದ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕಡೆಯಿಂದ ಒಂದು ಗಿಫ್ಟ್ ಸಿಗಬಹುದು, ಸಿಹಿ ಸುದ್ದಿ ಸಿಗಬಹುದು ಅನ್ನುವಂಥ ನಿರೀಕ್ಷೆ. ಜೊತೆಗೆ ರಾಜ್ಯದ ಕಾಂಗ್ರೆಸ್ ಪಾಳೆಯದಲ್ಲಿ ಬೇಕಾದಷ್ಟು ಚರ್ಚೆಗಳು. ಮುಖ್ಯಮಂತ್ರಿ ಗಾದಿಯಿಂದ ಸಿದ್ದರಾಮಯ್ಯನವರು ಇಳಿತಾರೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರೆ ಅನ್ನುವಂಥದ್ದು ನಿನ್ನೆಯ ತನಕವೂ ಇದ್ದಂತಹ ವಿಚಾರ. ಆದರೆ ನಿನ್ನೆ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಹೇಳಿಕೆ ಇಷ್ಟೆಲ್ಲ ಖುಷಿಯನ್ನು ಕೂಡ ಕಿತ್ತುಕೊಂಡಂತೆ ಕಾಣಿಸ್ತಾ ಇದೆ. ಎಸ್, ಒಂದರ್ಥದಲ್ಲಿ ಅವರು ಬಹಳ ನೇರವಾಗಿ ಹೇಳಿದ್ದಾರೆ, ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಬದಲಾವಣೆಯ ಚರ್ಚೆ ನಮ್ಮೆದುರು, ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲ. ನಾವುಗಳು ಯಾರು ಅಂದರೆ ಅವರು ಕೆ.ಸಿ. ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿಯವರಾಗಲಿ, ಸೋನಿಯಾ ಗಾಂಧಿಯವರಾಗಲಿ ಯಾರೂ ಕೂಡ ಈ ವಿಚಾರವನ್ನು, ಪರ್ಟಿಕ್ಯುಲರ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರವನ್ನು ನಾವು ಯಾವ ನಿರ್ಧಾರಕ್ಕೂ ಬಂದಿಲ್ಲ ಅನ್ನುವಂತಹ ಕಡ್ಡಿ ಮುರಿದ ಹಾಗೆ ಅವರ ಹೇಳಿಕೆ ಏನಿತ್ತು ಅದು ಈಗ ಬೇಕಾದಷ್ಟು ಚರ್ಚೆ ಮತ್ತು ನಿರಾಸೆಗೆ ಕಾರಣ ಆಗಿರುವಂಥದ್ದು. ಅದರ ಜೊತೆಗೆ ಮುಂದುವರೆದಂತೆ ಪರಮೇಶ್ವರ್ ಅವರ ಏನು ಆಸೆ ಇತ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆದರೆ ನಾನು ಸ್ವಾಗತಿಸ್ತೇನೆ ಅಂತ ಏನು ಗೃಹ ಸಚಿವರ ಹೇಳಿಕೆಯನ್ನು ಕೊಟ್ಟರು, ಅದಕ್ಕೂ ಕೂಡ ರಿಯಾಕ್ಟ್ ಮಾಡಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ಅಂದರೆ ನನಗೂ ಕೂಡ ಈ ಹಿಂದೆ ಬಹಳಷ್ಟು ಅವಕಾಶಗಳಿತ್ತು, ಮೇಲಿಂದ ಬೇರೆಯವರು ಹೇಳಿದ್ರು, ತುಂಬ ಜನರು ಕೂಡ ಅಭಿಪ್ರಾಯ ಅದೇ ಇತ್ತು, ಅಭಿಲಾಷೆಯೂ ಕೂಡ ಅದೇ ಇತ್ತು, ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಬಂದರೆ ನಾನು ಆಗಬಹುದೇನೋ ಅನ್ನುವಂಥ ರೀತಿಯ ಖರ್ಗೆ ಅವರ ಮಾತುಗಳು ಈಗ ವಿಪಕ್ಷದವರಿಗೆ ಒಂದು ರೀತಿಯಲ್ಲಿ ಆಹಾರ ಆದಂಗೆ ಕಾಣ್ತಾ ಇದೆ. ಯಾಕೆ? ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡ್ತಾ ಹೇಳಿದ್ರು, ಇದು ಒಂದು ರೀತಿಯಲ್ಲಿ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಹೀರೋ ಎಂಟ್ರಿ ಬರುತ್ತಲ್ಲ, ಆ ಥರ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅಂದ ಹಾಗೆ ಒಂದು ಕಡೆ ಸಿದ್ದರಾಮಯ್ಯನವರು, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಈ ಮುಖ್ಯಮಂತ್ರಿ ಗಾದಿಗೆ ಜಟಾಪಟಿ ನಡೆಸ್ತಾ ಇದ್ರೆ, ಫೈನಲಲ್ಲಿ ಕ್ಲೈಮ್ಯಾಕ್ಸಲ್ಲಿ ಎಂಟ್ರಿ ಕೊಟ್ಟಂಥ ಖರ್ಗೆ ಅವರು ಒಂದು ರೀತಿಯಲ್ಲಿ ನಿಮ್ಮಿಬ್ಬರಿಗೂ ಬೇಡ ನಾನೇ ಇಟ್ಕೊಂಡ್ಬಿಡ್ತೀನಿ ಅಂತ ಅವರು ಬಂದಂತೆ ಕಾಣ್ತಾ ಇದೆ ಅಂತ ಬಹಳ ಒಂದು ರೀತಿಯಲ್ಲಿ ವ್ಯಂಗ್ಯವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗೆ ಮಾಡ್ತಾರೆ. ಇವರುಗಳಿಗೆ ರಾಜ್ಯದ ಅಭಿವೃದ್ಧಿ ವಿಚಾರ ಬೇಡ, ಇವರು ಬರೀ ಇನ್ನೂ ಕೂಡ 3 ವರ್ಷ ಕಳೀತಾ ಇದ್ರು ಕೂಡ ಇವರಿಗೆ ಇವರದ್ದೇ ಕುರ್ಚಿಯ ಚಿಂತೆ ಅನ್ನುವಂಥ ನಿಟ್ಟಿನಲ್ಲಿ ವ್ಯಂಗ್ಯವನ್ನು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಆಡಿದ್ರೆ, ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಖರ್ಗೆ ಅವರ ಹೇಳಿಕೆಗೆ ಒಂದು ರೀತಿಯಲ್ಲಿ ಟಕ್ಕರ್ ಕೊಡುವಂಥ ಕೆಲಸವನ್ನು, ಅದರಲ್ಲೂ ಕೂಡ ಅವರು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ರು, ಪಕ್ಷವನ್ನು ಗ್ರೌಂಡ್ ಲೆವೆಲಿಂದ ಸಂಘಟನೆ ಮಾಡಿ 2023ರಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದಂಥ ಡಿ.ಕೆ. ಶಿವಕುಮಾರ್ ಅವರು ಅವರಿಗೆ ಈ ಅಧಿಕಾರವನ್ನು ಕೊಡಲಿಲ್ಲ ಅಂತಂದಾಗ ಒಂದು ರೀತಿಯಲ್ಲಿ ಅವರು ಅಸಹಾಯಕರಾಗಿರುವಂತೆ ಕಾಣ್ತಾ ಇದೆ. ಆ ಒಂದು ಅಸಹಾಯಕತನವನ್ನು ಡಿ.ಕೆ. ಶಿವಕುಮಾರ್ ಅವರು ಬಹಳ ಮಾರ್ಮಿಕವಾಗಿ, ಯಾಕೆ ಅಂದರೆ ಹೈಕಮಾಂಡ್ ಏನೂ ಮಾತಾಡೋಕ್ಕಾಗಲ್ಲ, ನೇರವಾಗಿ ಅವರಿಗೆ ಟಾಂಗ್ ಕೊಡುವಂಥ ಕೆಲಸವನ್ನು ಮಾಡೋಕ್ಕಾಗಲ್ಲ, ಹೀಗಾಗಿ ಬಹಳ ಮಾರ್ಮಿಕವಾಗಿ ಅವರ ಅಸಹಾಯಕತೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಅವರು ಹೇಳಿದ್ದಾರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಏನಂತ, ಖರ್ಗೆ ಅವರ ಈ ಒಂದು ಹೇಳಿಕೆಗೆ ರಾಹುಲ್ ಗಾಂಧಿಯವರಾಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಏನೇ ಮಾತಾಡಿದ್ರೂ ಕೂಡ ನಾವು ಅದನ್ನು ಸ್ವೀಕರಿಸ್ತೇವೆ, ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಪ್ರಸಾದದ ರೀತಿ ನಾವು ಅದನ್ನು ಸ್ವೀಕರಿಸ್ತೇವೆ. ಅಂದರೆ ಅವರು ದೇವರು, ನಮಗೆ ಹೈಕಮಾಂಡ್ ದೇವಸ್ಥಾನ ಇದ್ದಂಗೆ, ಅಲ್ಲಿ ಏನೇ ಆದರೂ ಆ ಕಡೆಯಿಂದ ಏನೇ ಬಂದರೂ ನಾವು ಪ್ರಸಾದದ ರೀತಿ ತೆಗೆದುಕೊಳ್ಳುತ್ತೇವೆ, ಸ್ವೀಕರಿಸ್ತೇವೆ ಅಂತ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಅಸಹಾಯಕತೆಯನ್ನು ಬಹಳ ಮಾರ್ಮಿಕವಾಗಿ ನುಡಿದಿದ್ದಾರೆ. ಇದು ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಒಟ್ಟಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೇನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.